ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲ ಕಾಯ್ತಾ ಇದ್ವಿ ಬಿಗ್ ಬಾಸ್ 13 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ. 13 ಏನೋ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಮೋ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಪ್ರೋಮೋ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಆ ಪ್ರೋಮೋದಲ್ಲಿ ಏನಿತ್ತಪ್ಪ ಅಂದರೆ ನೀವೆಲ್ಲರೂ ನೋಡಿರೋ ಹಾಗೆ ಆ ಪ್ರೋಮೋದಲ್ಲಿ ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೋದು. ಜಸ್ಟ್ ಓನ್ಲಿ ಸೆಲೆಬ್ರಿಟೀಸ್ ಮಾತ್ರ ಬಿಗ್ ಬಾಸ್ ಮನೆ ಒಳಗಲ್ಲ, ನಮ್ಮಂಥ ನಿಮ್ಮಂಥ ಎಲ್ಲ ಕಾಮನ್ ಪೀಪಲ್ಸು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಒಂದು ಪ್ರೋಮೋ ಬಂತು. ಸೊ ಬಿಗ್ ಬಾಸ್ ಕಾಮನ್ ಪೀಪಲ್ನ ಕರೀತಾರೆ ಅಂತಂದರೆ ಯಾರನ್ನ ಕರೀತಾರೆ ಹೆಂಗೆ ಅಂತೇಳ್ಬಿಟ್ಟು ಒಂದು ಕನ್ಫ್ಯೂಸ್ ಇತ್ತು. ಸೊ ನೆಕ್ಸ್ಟು ಒಂದು ಪೇಜಲ್ಲಿ ಒಂದು ಪೋಸ್ಟ್ ಬಿಟ್ರು. ಏನಪ್ಪ ಅಂದರೆ ಬಿಗ್ ಬಾಸ್ ಏನು ಹೆಚ್ಚಿನ ಅಪ್ಡೇಟ್ಗಳು ನಮ್ಮ ಕ್ವಾಟ್ಲೆ ಕಿಚನಲ್ಲಿ ಸಿಗುತ್ತೆ, ಹೆಂಗೆ ಆಡಿಷನ್ ಇರುತ್ತೆ, ಯಾವ ಥರ ಅಂತೇಳ್ಬಿಟ್ಟು ಒಂದು ಕ್ವಾಟ್ಲೆ ಕಿಚನ್ ನೀವು ಸೀಸನ್ 2ನ ನೋಡಿದ್ರೆ ಫಸ್ಟು ಎಪಿಸೋಡ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಕೂಡ ಹಾಕಿದ್ರು ನಮ್ಮ ಕಲರ್ಸ್ ಕನ್ನಡ ಪೇಜಲ್ಲಿ. ಸೊ ನೋಡಿದಾಗ ಕಲರ್ಸ್ ಕನ್ನಡದಲ್ಲಿ ಏನು ಕ್ವಾಟ್ಲೆ ಕಿಚನಲ್ಲಿ ರಿವೀಲ್ ಆಗಿದ್ದಂದರೆ, ಕಲರ್ಸ್ ಕನ್ನಡದಲ್ಲಿ ಏನಪ್ಪ ಅಂತಂದರೆ ನಿಮಗೆ ಎಲ್ಲರಿಗೂ ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಕಾಮನ್ ಪೀಪಲ್ಲು ಕೂಡ ಬಿಗ್ ಬಾಸ್ 13ಗೆ ಹೋಗೋವಂಥ ಅವಕಾಶನ ಬಿಗ್ ಬಾಸ್ ಟೀಮ್ ಅವರು ಕೊಟ್ಟಿರೋದು. ನಿಜವಾಗ್ಲೂ ನನಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ನನಗೂ ಕೂಡ ತುಂಬಾ ಆಸೆ ಇತ್ತು ಬಿಗ್ ಬಾಸ್ಗೆ ಹೋಗಬೇಕು, ನಾವು ಒಂದಿನ ಅಲ್ಲೊಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಸಿಕ್ಕಾಬಡೆ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ, ದೇವ್ರನ್ನ ಬೇಡ್ಕೋತಾನೆ ಇದ್ದೆ ನನಗೊಂದು ಅವಕಾಶ ಬೇಕು ಅಂತೇಳಿ. ನಾನೊಂದು ಸ್ಟ್ರಾಂಗ್ ಯೂಟ್ಯೂಬರ್ ಆಗಬೇಕು ಅಥವಾ ಒಂದು ಸ್ಟ್ರಾಂಗ್ ಒಂದು ಫಾಲೋವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಗೇನ್ ಮಾಡಬೇಕು ಜಾಸ್ತಿ. ಅದಾದಮೇಲೆ ನನ್ನನ್ನು ಬಿಗ್ ಬಾಸ್ ಕರೀತಾರೆ ಅನ್ನೋದೊಂದು ಆಸೆ ಇತ್ತು. ಬಟ್ ಇವಾಗ ಎಲ್ಲರಿಗೂ ಕೂಡ ದೇವರು ಅವಕಾಶ ಕೊಟ್ಟಿದ್ದಾನೆ. ಸೊ ಆ ಅವಕಾಶನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಹೇಗೆ ಏನು ಎತ್ತ ಅಂತೇಳಿ ಮಾತಾಡೋಣ ಬನ್ನಿ. ಬಿಗ್ ಬಾಸ್ 13 ಸೀಸನ್ 13 ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಸೆಪ್ಟೆಂಬರ್ 1st ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಆಡಿಷನ್ ಬಂದ್ಬಿಟ್ಟು ಇವಾಗ ಆಡಿಷನ್ ಸ್ಟಾರ್ಟ್ ಆಗಿದೆ. ಈ ತಿಂಗಳು 24ಕ್ಕೆ ಕ್ಲೋಸ್ ಆಗುತ್ತೆ. ನೀವು ಏನೆಲ್ಲ ಕಳಿಸ್ಬೇಕು, ಆಗಸ್ಟ್ 24 ಅಲ್ಲ ಜುಲೈ 24ಕ್ಕೆ ಲಾಸ್ಟ್ ಆಗುತ್ತೆ ಅನಿಸುತ್ತೆ. ಅಲ್ಲಿವರೆಗೂ ನಿಮಗೆ ಟೈಮ್ ಇರುತ್ತೆ. ಜಸ್ಟ್ ಸಿಂಪಲ್ ಇದೆ. ಏನು ಮಾಡಬೇಕಂದ್ರೆ 3 ನಿಮಿಷದ ವಿಡಿಯೋ ಮಾಡಬೇಕು. ಆ ವಿಡಿಯೋನ ಕಲರ್ಸ್ ಕನ್ನಡ ಜಿಯೋ ಹಾಟ್ಸ್ಟಾರ್ ಕಾಮ್ಗೆ ನೀವು ವೆಬ್ಸೈಟ್ಗೆ ನೀವು ಶೇರ್ ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಮ ಹೆಸರು, ವಿಳಾಸ ಪ್ರತಿಯೊಂದು ಕೇಳುತ್ತೆ. ಅದಾದಮೇಲೆ OTP ಬರುತ್ತೆ. ಅದನ್ನೆಲ್ಲನೂ ಕೂಡ ನಾನು ಒಂದು ಲಿಂಕನ್ನು ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲೂ ಕೂಡ ಶೇರ್ ಮಾಡಿರ್ತೀನಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅಂತ ಬಿಟ್ಟು. OTP ಕೂಡ ಬರುತ್ತೆ. ನಿಮ್ಮ ಜಿಯೋ ಹಾಟ್ಸ್ಟಾರಲ್ಲಿ ನೋಡಿದಾಗ ನೇಮ್ ಎಲ್ಲರೂ ಬರುತ್ತೆ, ನಿಮ್ಮ ಫೋನಿಗೆ ಒಂದು OTP ಬರುತ್ತೆ. ಅದಾದಮೇಲೆ ಅಲ್ಲಿ ವಿಡಿಯೋನ ಶೇರ್ ಮಾಡ್ಬೋದು ಅಂತಲೂ ಇದೆ. ಅದು ಆಗಲಿಲ್ಲ ಅಂದರೆ ನೀವು ಕಲರ್ಸ್ ಕನ್ನಡ ಕಾಮ್ ಜಿಯೋ ಹಾಟ್ಸ್ಟಾರ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ನಿಮ್ಮ 3 ನಿಮಿಷದ ವಿಡಿಯೋ ನೀವು ಯಾಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಂಗ್ ಆಗಿ ಒಂದು 3 ನಿಮಿಷದ ವಿಡಿಯೋ ಮಾಡಿ ಶೇರ್ ಮಾಡಿದ್ರೆ ಖಂಡಿತ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೋದು. ಇನ್ಯಾಕೆ ತಡ, ನೀವು ಕೂಡ 3 ನಿಮಿಷದ ವಿಡಿಯೋನ ನೀವು ಯಾಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದೆ, ಬಿಗ್ ಬಾಸ್ ಮನೆಗೆ ಹೋಗಿ ಏನು ಮಾಡಬೇಕು ಅಂತಿದ್ದೀರಾ ಅಂತೆಲ್ಲ ಕೂಡ ನಿಮ್ಮ ಕನಸು ಏನು, ನೀವು ಒಂದು 3 ನಿಮಿಷದ ವಿಡಿಯೋ ಸ್ವಲ್ಪ ಎಮೋಷ್ನಲಿ ಮತ್ತು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಥರ ಒಂದು ಇದನ್ನ ಕೊಡಿ. ನೀವು ಗಾರೆ ಕೆಲಸ ಮಾಡ್ತಿರಲಿ ಅಥವಾ ನೀವು ನಾನು ಹೌಸ್ ವೈಫು, ನನ್ನ ಹೆಸರು ಈ ಥರ, ನನ್ನ ಹೆಸರು ರಂಜಿತಾ ಅಂತಲೇ ತಗೊಳ್ಳಿ, ನಾವು ಹೌಸ್ ವೈಫು, ಆ ರೀತಿ ಒಬ್ಬ ಗಾರೆ ಕೆಲಸ ಮಾಡ್ತಿದ್ರೆ ಗಾರೆ ಕೆಲಸ ಮಾಡ್ತಿದ್ದೀನಿ, ಅಥವಾ ಟೈಲರ್ ಆಗಿದೆ ಟೈಲರ್, ಈ ರೀತಿ ಏನು ಬೇಕಾದರೂ ನೀವೇನು ಕೆಲಸ ಮಾಡ್ತಿದ್ದೀರಾ ಹೇಳಿಬಿಟ್ಟು ನೀವೇನು ಬಿಗ್ ಬಾಸ್ ಮನೆಗೆ ನನಗೆ ಹೋಗಬೇಕು ಅಂತ ಇದೆ, ಅವಶ್ಯಕತೆ ಏನಿದೆ ಅನ್ನೋದು 3 ನಿಮಿಷದ ಒಂದು ವಿಡಿಯೋನ ಮಾಡಿ. ಅದು 3 ನಿಮಿಷನ ಮೀರಬಾರ್ದು, ಕರೆಕ್ಟಾಗಿ 3 ನಿಮಿಷನೇ ಇರಬೇಕು ಅಂತಲೂ ಇದೆ. 50 MB ಕೂಡ ಮೀರಬಾರ್ದು ಅಂತಲೂ ಕೂಡ ಇದೆ. ಸೊ ಅದನ್ನು ನೀವು ನೋಡಿಕೊಂಡು ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವ್ರು, ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇರೋವಂಥವ್ರು ಈ ರೀತಿ ಟ್ರೈ ಮಾಡಿ. ಸುಮಾರು ಜನಕ್ಕೆ ಆಸೆ ಇದೆ. ಸೊ ಆಸೆಗೆ ಬಿಗ್ ಬಾಸ್ ಅವರು ಒಂದು ಸೀಸನ್ 6 ಅನಿಸುತ್ತೆ ಈ ಒಂದು ಅವಕಾಶ ಇತ್ತು. ಕಾಮನ್ ಪೀಪಲ್ ಕೊನೆವರೆಗೂ ಬಂದಿದ್ರು. ಆ ಹೆಸರು ನನಗೆ ಮರ್ತೋಗಿದೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್లో ಕಮೆಂಟ್ ಹಾಕಿ. ಸೊ ಆ ಒಂದು ಅವಕಾಶನ ಇವಾಗ ನಮ್ಮೆಲ್ರಿಗೂ ಕೊಡ್ತಾ ಇದ್ದಾರೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಇನ್ನು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಕೇಳ್ತಿದ್ದೀರಾ, ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಿ ಮೇಡಮ್ ಅಂತ. ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಆಗಿರ್ಬೋದು, ಕ್ವಾಟ್ಲೆ ಕಿಚನ್ ಸೀಸನ್ 2ನ ಪ್ರತಿಯೊಂದು ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ. ನಮ್ಮ ರಕ್ಷಿತಾ ಶೆಟ್ಟಿ ಒಂದು ಕಾಮನ್ ಪೀಪಲ್ ಅಂತಲೇ ಹೇಳ್ತೀನಿ. ಒಬ್ಬ ಯೂಟ್ಯೂಬರು, ತೀರಾ ದೊಡ್ಡ ಸೆಲೆಬ್ರಿಟಿ ಅಲ್ಲ, ಯಾವುದೇ ಮೂವಿ ಮಾಡಿಲ್ಲ, ಜಸ್ಟ್ ಯೂಟ್ಯೂಬರ್ ಆಗಿ ಒಂದು ಇನ್ಸ್ಟಾಗ್ರಾಮ್
ಇನ್ಫ್ಲೂಯೆನ್ಸರ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿ ರನ್ನರ್ ಅಪ್ ಆಗಿರೋದು ನಿಜವಾಗ್ಲೂ ಒಂದು ಅವರು ಈ ಎಲ್ಲ ಸಾಮಾನ್ಯ ಜನತೆಗೆ ಏನೀಗ ಒಂದು ಅವಕಾಶ ಕೊಟ್ಟಿದ್ರು ಅವ್ರನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ನಾವು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಚಂದ ಆಟ ಆಡ್ಬೋದು, ಅಥವಾ ಚೆನ್ನಾಗಿ ನಾವೀಗ ಸೆಲೆಕ್ಟ್ ಆಗಿ ಹೋಗೋದಕ್ಕೂ ಒಂದು ಎಫರ್ಟ್ ಹಾಕಿ ಒಂದು 3 ನಿಮಿಷದ ವಿಡಿಯೋನ ಮಾಡಿ ಕಳಿಸಿ ಯಾರಿಗೆಲ್ಲ ಆಸೆ ಇದೆ ಅವ್ರು ಸೆಲೆಕ್ಟ್ ಆಗಲಿ, ಇಂಟ್ರೆಸ್ಟ್ ಇದೆ ಅವರೆಲ್ಲ ಸೆಲೆಕ್ಟ್ ಆಗಲಿ, ನಾನು ಕೂಡ ಸೆಲೆಕ್ಟ್ ಆಗಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಆಶೀರ್ವಾದ ಮಾಡಿ. ನಾನು ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಮ್ಮ ಕಲರ್ಸ್ ಕನ್ನಡ ವೆಬ್ಸೈಟ್ಗೆ, ನೀವು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಒಂದು ಬಿಗ್ ಬಾಸ್ 13ನ ಒಂದು ಅಪ್ಡೇಟು. ಆಡಿಷನ್ ಅದಾದಮೇಲೆ ನೀವು 3 ನಿಮಿಷದ ವಿಡಿಯೋ ಹಾಕಿದ್ಮೇಲೆ ಆಡಿಷನ್ಗೆ ಅವರೇ ಕರೀತಾರೆ, ಯಾರು ಸೆಲೆಕ್ಟ್ ಆಗಿರ್ತೀರಾ ಅವ್ರನ್ನ ಕರೀತಾರೆ. ಸೊ ಅವ್ರಿಗೂ ಅಲ್ಲೊಂದು ಆಡಿಷನ್ ಇರುತ್ತೆ. ಆ ಆಡಿಷನಲ್ಲಿ ಸೆಲೆಕ್ಟ್ ಆದಮೇಲೆ ಬಿಗ್ ಬಾಸ್ 13ಗೆ ಹೋಗುವಂಥ ಅವಕಾಶ ನಿಮಗೆ ಸಿಗುತ್ತೆ. ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಬಿಗ್ ಬಾಸ್ 13 ಅಪ್ಡೇಟು. ಇದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಬಿಗ್ ಬಾಸ್ 13ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಗೈಸ್. ಬಾಯ್, ಲವ್ ಯು.